ಇವಾಗ ಇದೊಂದು ಸಪ್ರೇಟ್ ಪ್ರಾಜೆಕ್ಟ್ ಇದು. ಇವಾಗ ಮಳೆಗಳೆಲ್ಲ ಸರಿ ಬರ್ತಾ ಇಲ್ಲ, ವಾತಾವರಣ ಚೆನ್ನಾಗಿ ಮಾರ್ಪಾಗೈತಲ್ಲ, ಮಾರ್ಪಾಗಿದ್ದು ನಾವು ಕೊಕೊನಟ್ ತಗೊಂಡಿದ್ವಿ, ಅರೋಕೊನಟ್ ತಗೊಂಡಿದ್ವಿ, ಒಳ್ಳೆ ಇಳುವರಿ ಬಂದೈತೆ. ಅದಕ್ಕೋಸ್ಕರ ಈ ನರ್ಸರಿಗೆ ಬಗ್ಗೆ ಎಲ್ಲರನ್ನ ಐಡೆಂಟಿಫೈ ಮಾಡ್ತೀವಿ. ಗ್ರಾಮದಲ್ಲಿ ಯಾರು ರೈತರು ಮುಂದಕ್ಕೆ ಬರ್ತಾರ ಇಟ್ಕೊಂಬೇಕಂತಂದು ಅವ್ರಿಗೆಲ್ಲ ತಿಳುವಳಿಕೆ ಇರ್ತೀವಿ ಇದ್ರ ಬಗ್ಗೆ. ಭಾಳ ಬೇಕಾಯ್ತು, ಒಂದು 10,000 20,000, ಅದಕ್ಕೋಸ್ಕರ ಇಲ್ಲಿ ಬಂದಿವಿ ಸರ್. ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. HMP ಯೂಟ್ಯೂಬ್ ಪ್ರೋಗ್ರಾಮ್ಗೆ ಎಲ್ಲರಿಗೂ ಆದರ ಸ್ವಾಗತ. ಇಲ್ಲಿ ರೈತರು ಒಬ್ಬರು ಆಂಧ್ರದಿಂದ, ಅನಂತಪುರದಿಂದ ಬಂದು ಇಲ್ಲಿ ಅಲ್ಲಿರ್ತಕ್ಕಂಥ ರೈತರಿಗೆ ಒಂದು ಸಂಸ್ಥೆ ಕಡೆಯಿಂದ ಸಸಿಗಳನ್ನ ವಿತರಣೆ ಮಾಡ್ತಾಯಿದ್ದಾರೆ. ಯಾವ ರೀತಿಯಪ್ಪ ಅಂತಂದರೆ, ಸಂಸ್ಥೆ ಕಡೆಯಿಂದ 50% ಇದ್ದ ಮಾಡಿ ರೈತರ ಕಡೆಯಿಂದ 50% ಅಮೌಂಟ್ ಡೆಪಾಸಿಟ್ ಮಾಡಿಸಿ ಅವರು ರೈತರಿಗೆ ಸಸಿ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ಮಾಹಿತಿ ಹೇಳ್ತಾರೆ, ಅವ್ರ ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್, ನಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮದು ಅನಂತಪುರ ಜಿಲ್ಲಾ, ಆಂಧ್ರ ನಮ್ಮದು. ಅಲ್ಲಿ ನಾವು ಕುಂದಿರ್ತಿ ಏರಿಯಾ ಅಂತ ಐತೆ, ಅಲ್ಲಿ ಒಂದು NGO ಕೆಲಸ ಮಾಡ್ತಿದ್ವಿ. ಆಕ್ಷನ್ ಫೆಟ್ ಅನ್ನೋದು ಕೆಲಸ ಮಾಡ್ತಾ ಇದೆ. ಸಸಿ ರೈತರಿಗೆ ನಾವು ಕೊಡ್ತೀವಿ, ಸಂಸ್ಥೆಯಿಂದ ರೈತರಿಗೆ ಕೊಡ್ತೀವಿ. ಅವ್ರ ಅರ್ಧ ನಾವು ಅರ್ಧ ಹಾಕ್ಯಂಬ ಪದ್ಧತಿಯಿಂದ ಮಾಡ್ತಾ ಇದೀವಿ. ಅವಾಗ ಅಲ್ಲಿ ರೈತರಿಗೆ ಏನಂದ್ರ, ಇವಾಗ ಇದೊಂದು ಸಪ್ರೇಟ್ ಪ್ರಾಜೆಕ್ಟ್ ಇದು. ಇವಾಗ ಮಳೆಗಳೆಲ್ಲ ಸರಿ ಬರ್ತಾ ಇಲ್ಲ, ವಾತಾವರಣ ಚೆನ್ನಾಗಿ ಮಾರ್ಪಾಗೈತಲ್ಲ, ಮಾರ್ಪಾಗಿದ್ದ ಪ್ರಕಾರ ನಾವು ವ್ಯವಸಾಯದಾಗ ಮಾರ್ಪು ತಂದ್ಕೊಂಡ್ರೆ ತಪ್ಪ ಲಾಭ ಸಾಟ ಇರೋಲ್ಲ, ಇಲ್ಲ ನಷ್ಟ ಬರ್ತಲ್ಲ ಬೇಸಾಯ. ಅದರಿಂದ ಇವಾಗೆಲ್ಲ ಈ ಬೆಳೆಗಳು ಸರಿ ಬರ್ತಾ ಇಲ್ಲ, ಮಳೆ ಸರಿ ಇಲ್ಲ, ನಷ್ಟದ ಇಲ್ದಂಗ ಗಿಡ ಬೆಳೆಸೋದು ಕಾರ್ಯಕ್ರಮ ಜಾಸ್ತಿ ಮಾಡಿದ್ರೆ ಅವಾಗ ವಾತಾವರಣ ಬೇಯಿಸುತ್ತೆ, ರೈತರಿಗೆ ಒಂದು ಸ್ವಲ್ಪ ಆದಾಯನೂ ಸಿಗುತ್ತೆ. ಅವಾಗ ಭೂಮಿನಲ್ಲಿ ಈ ಪ್ರಕೃತಿ ವ್ಯವಸಾಯ ಮಾಡ್ಬೇಕಂಬೋದು ಈ ಸಂಸ್ಥೆಯ ಆಶಯ. ಅದರಿಂದ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಿದ್ವಿ. ಇವಾಗ ಈ ಗಿಡಗಳು ಇದಾವೆ ಇಲ್ಲ ಅಂಬೋದು ತಿಳ್ಕೊಂಡು ಹೋಗಂತ ನಾವು ಬಂದಿದ್ವಿ. ರೇಟ್ ಏನು, ರೈತರಿಗೆ ಹೆಂಗೆ ಹೇಳ್ಬೇಕಂಬೋದು ಎಲ್ಲ ಕೆಲಸ ಮಾಡ್ತಿದ್ವಿ. ಅದೇ ರೀತಿಯಲ್ಲಿ ರೈತರು ಸತಿಯು ಬಂದಾರ ಅವ್ರ ಜೊತೆಗೆ. ಸರ್, ನಮ್ದು ಆಂಧ್ರದು, ಅನಂತಪುರಂ ಜಿಲ್ಲಾ, ಕುಂದಿರಿಪ ಮಂಡಲ. ನಮ್ಮ ವಿಲೇಜ್ వచ్చేసి ಮಾಂತಪುರ. ನಾವು ರೈತರು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು వచ్చేసి ತಳಾರಿ ಕಾಮಣ್ಣ ಸರ್. ತಳಾರಿ ಕಾಮಣ್ಣ. ಸರ್, ನೀವು ಸರ್ ಜೊತೆ ಬಂದಿರಿ, ಯಾವ ವಿಚಾರಕ್ಕೋಸ್ಕರ ಬಂದಿರಿ ಸರ್ ನೀವೆಲ್ಲ? ಅದೇ ಒಳ್ಳೆ ಇದು ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಬೆಳೆಸ್ಬೇಕಂತ ನಾವು ಬಂದಿದ್ವಿ. ನನ್ನ ಹೆಸರು ಶಾಂತಕುಮಾರ್ ಅಂತ. ನಾವು ಆಕ್ಷನ್ ವೆಟರ್ನರಿ ಸಂಸ್ಥೆಲಿದ್ದ ತಗೊಂಡೋಗಿ ಬಂದಿದ್ವಿ ಸರ್. ತಗೊಂಡೋಗಿದ್ವಿ ಸರ್. ನಾವು ಕೊಕೊನಟ್ ತಗೊಂಡಿದ್ವಿ, ಅರೋಕೊನಟ್ ತಗೊಂಡಿದ್ವಿ, ಒಳ್ಳೆ ಇಳುವರಿ ಬಂದೈತೆ. ಅದಕ್ಕೋಸ್ಕರ ಈ ನರ್ಸರಿಗೆ ಮತ್ತೆ ಬಂದಿದ್ವಿ. ಈಗ ನೀವು ಫಸ್ಟ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ, ಈ ಅರುಣ ನರ್ಸರಿ ಯಾವ ತರ ಪರಿಚಯ ಆಯ್ತು ಸರ್ ನಿಮ್ಗೆ? ನಮ್ಗೆ ನಮ್ಮ ಊರು ಇವರೂರು ಎಲ್ಲ ಒಂದೇ ಪಕ್ಕದಲ್ಲೇ ಇರೋದು. ಅದಕ್ಕೋಸ್ಕರ ನಾವು ಇದು ದಾಳಿಂಬ್ರ ತಕೊಂಡಿದ್ದೀವಿ ಸರ್. ಭಗವಾನ್ ಅಂತ ದಾಳಿಂಬ್ರದ 3 ಎಕರೆಗೆ ಇಕ್ಕಿದ್ದೀವಿ. ಮಳ್ಳಿ ಚೀನಾ ತಕ್ಕ 3 ಎಕರೆಗೆ ಇಕ್ಕಿದ್ದೀವಿ. ಮುಸಂಬಿ ಮಾಮಿಡಿ ಗಿಡ 4 ಎಕರೆಗೆ ಇಕ್ಕಿದ್ದೀವಿ. 10 ಎಕರೆಗೆ ಗಿಡಗಳೇ ಇಕ್ಕಿದ್ದೀನಿ ಸರ್. ನಾವು ಅದು ಫ್ರೂಟ್ ಐಟಮ್ಸ್ ಇಕ್ಕಿದ್ದೀವಿ. ಇವ್ರ ತಗೆ ತಕೊಂಡಿದ್ದೀವಿ ನಮ್ಕ. ಅದಕ್ಕೋಸ್ಕರ ಇಲ್ಲಿಗೆ ಎಲೆ ಗಿಡ, ಇವ್ರ ತಂದೆ ಎಲ್ಲ ಯಾರ ನಮ್ಮದು ಎಲ್ಲ ಒಂದೇ ಪಂಚಾಯತಿ. ಇವ್ರ ಕದರಮ್ನಳ್ಳಿ, ನಮ್ಮ ಅಂತೂರು ಎಲ್ಲ ಒಂದೇ ಪಂಚಾಯತಿ. ಇವ್ರ ತಂದ್ರೆ ಅವರು ವಿಶ್ವಾಸ ನಮ್ಗೆ. ಅದಕ್ಕೋಸ್ಕರ ಇವ್ರ ನರ್ಸರಿ ಕಳ್ಳಂದುರ್ಗ, ನಮ್ಮ ಆಂಧ್ರಕ್ಕೆ ಒಂದೈತೆ, ಕರ್ನಾಟಕ ಒಂದೈತೆ. ಅಲ್ಲಿ ಗಿಡಗಳು ಸಿಕ್ಕಲ್ಲ, ಭಾಳ ಬೇಕಾಯ್ತು, ಒಂದು 10,000 20,000, ಅದಕ್ಕೋಸ್ಕರ ಇಲ್ಲಿ ಬಂದಿವಿ ಸರ್. ಈಗ ನೀವು ಸಂಸ್ಥೆಯಿಂದ ಬಂದಿರಲ್ಲ, ಅಲ್ಲಿ ಯಾವ ರೀತಿ ಎಲ್ಲ ಪ್ಲಾಂಟೇಶನ್ ಮಾಡಿಸ್ತಾ ಇದೀರಿ ಸರ್? ಅಲ್ಲಿ ರೈತರ ಬಗ್ಗೆ ಎಲ್ಲರನ್ನ ಐಡೆಂಟಿಫೈ ಮಾಡ್ತೀವಿ. ಗ್ರಾಮದಲ್ಲಿ ಯಾರು ರೈತರು ಮುಂದಕ್ಕೆ ಬರ್ತಾರ ಇಟ್ಕೊಂಬೇಕಂತಂದು ಅವ್ರಿಗೆಲ್ಲ ತಿಳುವಳಿಕೆ ಇರ್ತೀವಿ ಇದ್ರ ಬಗ್ಗೆ. ಇವಾಗ ಗಿಡ ಇದ್ರ ತಪ್ಪ ವಾತಾವರಣದಲ್ಲಿ ಮಾರ್ಕ್ ಬರಲ್ಲ, ವ್ಯವಸಾಯ ಕೂಡ ನಷ್ಟ ಬರುತ್ತೆ. ಅದರಿಂದ ಯಾವಾಗ್ಲೇ ಹಣ್ಣಿನ ಗಿಡ ಇಟ್ಕೊಂಡ್ರ, ಅಡಿಕೆ ಗಿಡ ಆಗಲಿ, ಮಾವಿನ ಗಿಡ ಆಗಲಿ, ತೆಂಗು ಆಗಲಿ, ಯಾವಾಗ್ಲಿ ಎಲ್ಲ ಇಟ್ಕೊಂಡ್ರ ಇಷ್ಟನ ಆದಾಯ ಬಂದು ರೈತರ ಬಗ್ಗೆ ಸ್ವಲ್ಪ ಉಪಯೋಗ ಇರ್ತಂತಂದು ನಮ್ಮ ಸಂಸ್ಥೆ ಕೆಲಸ ಮಾಡುತ್ತೆ. ಒಳ್ಳೆ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಸರ್. ಈಗ ನೀವು ದಾಳಿಂಬೆ ಹಾಕಿದ್ರಿ ಅಂತ ಹೇಳಿದ್ರಿ, ಎಷ್ಟು ಎಕರೆಯಲ್ಲಿ ನಾಟಿ ಮಾಡಿದ್ರಿ ಸರ್ ದಾಳಿಂಬೆ? 3 ಎಕರೆಗೆ ಹಾಕಿದ್ವಿ. ಅದೇ ಇವರು ರಾಜಸ್ಥಾನ್ಲಿದ್ದ ತರಿಸು ನಮ್ಗೆ ಸಸಿ ಭಗವಾನ್ ಅಂತ, ಜೈ ಭಗವಾನ್, ಸೂಪರ್ ಭಗವಾನ್ ಅಂತ ಕೊಟ್ಟಿದ್ರಿ. ಇಳುವರಿಯಲ್ಲಿ ಯಾವ ರೀತಿ ಇದೆ ಸರ್? ಇಳುವರಿ ಇಲ್ಲ, ಇನ್ನಿಲ್ಲ, ಇನ್ನ ಗಿಡ ಚಿನ್ನ ಗಿಡ ಇದಾವೆ. ಕಟಿಂಗ್ 6 ತಿಂಗಳಾಯ್ತು. ಉಪಧಾಮಿ ಅಂತ ನಮ್ದು ಗೌರ್ಮೆಂಟ್
ಉಪಾದಾಮಿ ಕೆಲಸ ಉಪಾದಿಂದ 5 ಎಕರೆಗೆ ಒಳಗಿದ್ದರಿಗೆ ಕೊಡ್ತಾರೆ. ಅಲ್ಲಿ ಮಾಮಿಡಿ ಗಿಡ, ದಾಳಿಂಬೆ ಗಿಡ, ಇವು ಚೀನಾ ಇವೆಲ್ಲ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಹಾಕಿದ್ವಿ. ಸರ್ ಅದೇ ರೀತಿ ಸರ್ಕಾರ ನಿಮ್ ಕಡೆ ಫಸ್ಲಿಗೂ ಹ್ಮ್ ನೀವು ಬೆಳೀತಕ್ಕಂತಹ ಫಸ್ಲು ನಮ್ಮ ಕಡೆ ಕರ್ನಾಟಕದಲ್ಲಿ ಬೆಳೀತಕ್ಕಂತಹ ಫಸ್ಲು ಏನ್ ವ್ಯತ್ಯಾಸ ಇರುತ್ತೆ? ಇತ್ತಾಗೆಲ್ಲ ನೀರಾವರಿ ಜಾಸ್ತಿ ಐತಲ್ಲ, ಅದಕ್ಕೋಸ್ಕರ ಇತ್ತಾಗೆಲ್ಲ ಹಣ್ಣಿನ ಗಿಡ ಮತ್ತೆ ಬೇರೆ ಬೇರೆ ತರಕಾರಿ ಇಂಥವು ಜಾಸ್ತಿ ಅದಾವ. ಡ್ಯಾಮ್ ಇರೋದ್ರಿಂದ ಈ ರೈತ ಭೂಮಿಯ ನೀರು ದಂಡಿಗೆ ಇದಾವಲ್ಲ, ಅದಕ್ಕೋಸ್ಕರ ಎಲ್ಲ ಫ್ಲವರ್ಸು, ವೆಜಿಟೇಬಲ್ಸು, ಫ್ರೂಟ್ಸು ಜಾಸ್ತಿ ಬೆಳಿತಾರೆ. ಅತ್ತಾಗೆಲ್ಲ ಹಿಂಗಿಲ್ಲ, ಮಳೆ ಬರಲ್ಲ, ಎಲ್ಲ ಬೆದ್ದಲು ಭೂಮಿ, ಎಲ್ಲ ಕೆಂಪನೆಲ್ಲ, ನೀರು ಅವ್ರ ಕಡಿಮೆ. ಅದಕ್ಕೋಸ್ಕರ ಇವಾಗ ಬೆದ್ದಲು ಭೂಮಿ ಏನು ವ್ಯವಸಾಯ ಗಿಟ್ಟಲ್ಲ, ಲಾಭ ಇರಲ್ಲ. ಅದಕ್ಕೋಸ್ಕರ ಹಿಂಗೆ ಗಿಡಗಳು ಬೆಳೆಸ್ಕೊಂಡ್ರೆ ಸ್ವಲ್ಪ ನೀರಾಡ್ತ ಅಂತ ತಂಪಿರುತ್ತೆ, ಭೂಮಿ ಕೂಡ ಸ್ವಲ್ಪ ತಂಪಿರ್ತದೆ. ಸಗರ್ ಬಾರ್ಡ್ ಇದು ಹತ್ರ ನಮಗೆ, ಅದರಿಂದ ಇಲ್ಲಿ ರೈತರು ಕೂಡ ಅಲ್ಲಿ ಕೂಡ ಇಲ್ಲಿದ್ದಂಗ ವ್ಯವಸಾಯ ಮಾಡ್ಸಕ್ಕೋಸ್ಕರ ನಾವು ಪ್ರೋತ್ಸಾಹ ಕೊಡ್ತಾ ಇದ್ವಿ. ವೀಕ್ಷಕರಲ್ಲಿ ನೋಡ್ಬೋದು, ಈಗ ಅವ್ರ ಕಡೆ ಒಂದ್ ಸ್ವಲ್ಪ ನೀರಾವರಿ ಕಡಿಮೆ ಅಂತೆ. ಯಾಕಂದ್ರೆ ಭೂಮಿ ಬೋರ್ ಎಲ್ಲ ಹಾಕ್ಸ್ತಾರಲ್ಲ ಒಂಥರ ಹಾಕ್ಸಿಗಳು ಬೀಳಲ್ಲ ನೀರು ಬಿಡಲ್ಲ. ಎಷ್ಟು ಫೀಟ್ ಹೋಗುತ್ತೆ ನಿಮ್ ಕಡೆ ಎಲ್ಲ? 500 ಅಡಿ 1000 ಅಡಿವರೆಗೂ ಒಂದ್ಸಲ. ನೀರು ಏನ್ತರ ಹ? ನೀರು ಅಂದ್ರ ಬೆಳೆ ಚಾನ್ಸಸ್ ಎಷ್ಟು ಬಿಡ್ಬೋದು? ಕಡಿಮೆ, ಜಾಸ್ತಿ ಬಂದ್ರೆ 2 ಇಂಚು, 1.25 ಇಂಚು, 1.25 2.5 ಮ್ಯಾಕ್ಸಿಮಮ್ ಇಲ್ಲ. ಎಷ್ಟು ಬಿದ್ದಾವ ಅಂದ್ರೆ 2, ಕಡಿಮೆ ಅಂದ್ರೆ 1.5. ತೆಂಗನ್ನ ಹಾಕ್ಬೇಕಂತಂದ್ರೆ ಯಾಕೆ ಎಕ್ಸ್ಪ್ರೆಷನ್ ಇದು ಮಾಡ್ತೀನಿ? ತೆಂಗು ಅಂಬದೆಲ್ಲ ಎಲ್ಲ ಹಣ್ಣಿನ ಗಿಡ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅಡಿಕೆನು, ತೆಂಗು, ಮಾವಿನ ಗಿಡ, ಸಪೋಟ, ಜಾಮಕಾಯಿಗಳು ಇವೆಲ್ಲ ಎಲ್ಲ ಮಿಕ್ಸು. ಒಂದು ರಕ ಹಾಕಿದ್ರಿಗಿನ್ನ ಅದೇ ಒಂದು ಸೀಸನ್ ಬರ್ತದೆ, ಇನ್ನು ಮಧ್ಯದಾಗ ವರ್ಷಪಟ್ಟೆ ಯಾತಿರಲ್ಲ. ಎಲ್ಲ ಮಿಕ್ಸ್ ಆಗೋದ್ರಿಂದ ಒಂದೊಂದು ಸೀಸನ್ ಒಂದೊಂದು ತಿಂಗಳಿಗೆ ಒಂದೊಂದು ಫಲ ಬರೋದ್ರಿಂದ ರೈತಿಗೆ ಯಾವಾಗ ನಿರಂತರ ಆದಾಯ ಬರುತ್ತೆ, ಸುಸ್ಥಿರವಾದ ಆದಾಯ ಬರುತ್ತೆ. ಅದಕ್ಕೋಸ್ಕರ ರೈತ ಎಲ್ಲಿಗೆ ಹೋಗದಂಗೆ ಬೇಸಾಯ ಮಾಡಕ್ ಇಷ್ಟಪಡ್ತಾನೆ ಅವನು. ಅದಕ್ಕೋಸ್ಕರ ಕಮ್ಮಿ ನೀರಲ್ಲಿ ಈ ಗಿಡಗಳು ಬೆಳೆಸೋದ್ರಿಂದ ಸ್ವಲ್ಪ ಡ್ರಿಪ್ಪು ಸ್ಪ್ರಿಂಕ್ಲರ್ ಬಿಟ್ಕೊಂಡು ಅವು ಬೆಳೆಸ್ಕೊಂಡ್ರಿಗಿನ ರೈತರಿಗೆ ನಿರಂತರವಾಗಿ ಆದಾಯ ಬರ್ತಾ ಒಂದೇ ದೇಶದಿಂದ ನಾವು ಇವೆಲ್ಲ ಗಿಡಗಳು ಬೆಳೆಸುವಂತ ಕಾರ್ಯಕ್ರಮ ಜಾಸ್ತಿ ಕೃಷಿ ಮಾಡ್ತಾ ಇದ್ವಿ. ಅಡಿಕೆ ಕೃಷಿ ಎಲ್ಲ ಎಷ್ಟು ರೈತರಿಗೆ ಬೇಕು ಎಲ್ಲ ಒಂದು 5-6 ಒಂದೇ ಊರಿಗೆ ಅಲ್ಲಿವು 5-6 ಊರಿಗೆ ಬೇಕು, ಎಲ್ಲ ಒಂದು 12,000 ಗಿಡ ಬೇಕಾಗ್ತದೆ. ಟೋಟಲ್ ಎಲ್ಲ ಅಡಿಕೆ ಅವೆಲ್ಲ ಬೇರೆ ಬೇರೆ ತೆಂಗು ಅವ ಅಡಿಕೆನೆ ನಮ್ಗೆ ಒಂದು 12,000 ಗಿಡ ಬೇಕಾಗ್ತದೆ. ಅಡಿಕೆ ಗಿಡ ಹತ್ರ 100 ಕಿಲೋಮೀಟರ್ ಸ್ಲೋಪ್ಲೇ ఉంటుంది కాబట్టి ಇವೆಲ್ಲ ರೈತರು ಕರ್ನಾಟಕ ಬಾರ್ಡ್. ಸರ್ ಈಗ ನಿಮ್ಮ ಸಂಸ್ಥೆ ಅದು ಈ ತರ ದೊಡ್ಡ ತರಕಾರಿ ಅವನ್ನೆಲ್ಲ ಯಾವ ತರ ಮಾಡ್ತಿರ್ತಾರೆ? ತರಕಾರಿ ಅಂದ್ರೆ ಅವೇನು ಪ್ರತಿದಿನ ನೀರು ಕಟ್ಟೋದಿರಲ್ಲ. ಟೊಮಾಟೊ ಸೀಸನ್ 1-2 ತಿಂಗಳಿಗೆ ಆಗೇ ಬಿಡುತ್ತೆ, ಅದಾದ್ಮೇಲೆ ಇನ್ನೊಂದು ಕ್ರಾಪ್ ಇಡ್ಬೋದು. ಹಾಗೆ ಮಾರ್ಚ್ಕೊಂಡು ಹೋಗೋದ್ರಿಂದ ವರ್ಷದಲ್ಲಿ ಒಂದು 4-5 ಕ್ರಾಪ್ ತೆಗೆಯೋದ್ರಿಂದ ರೈತಿಗೆ ದುಡ್ಡು ಬರ್ತಲ್ಲ, ಆದಾಯ ಬರುತ್ತೆ. ಮತ್ತೆ ಏನ್ ಬೆಳಿತೀರಿ? ಅದಾದ್ಮೇಲೆ ಮತ್ತೆ ಬೇರೆ ಯಾವ್ದು ರಾಗಿ ಆಗಲಿ ಹಿಂಗೆ ಮತ್ತೆ ಬೇರೆ ಇದು ಜೋಳ, ಮೆಕ್ಕೆಜೋಳನೂ ಬೆಳಿತೀರಿ? ಮೆಕ್ಕೆಜೋಳ ಊಟದ ಜೋಳ ಸರ್ ಇಲ್ಲ, ಅವಿಲ್ಲ. ಏನ್ ಬೆಳಿತೀರಿ ಸರ್ ನೀವು? ಇವೆ ಇದು ಶೇಂಗಾ ಐತೆ, ಬೆದ್ದಲಾಗೆಲ್ಲ ಹಾಕ್ತಾ ಇದಾರೆ. ಈಗ ತೊಗರಿ ಬೆಳಿತಾರೆ, ಮತ್ತೆ ಅಲಸಂದಿ, ಹೆಸರು, ಉಳ್ಳಿ ಇಂಥವೆಲ್ಲ. ಕಂದಿ ಈ ತರ ರೈತರಿಗೆ ನಿರಂತರವಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಲಾಭದಾಯಕವಾಗಿ ಬರ್ಲಿ ಅಂತಂದು ಈ ತರ ಮಾಡ್ತಾ ಇದೀವಿ. ಅವರು ನಾವು ಕಲ್ತ್ಕೊಂಡು ಇಬ್ರು ಬರೇ ಸಂಸ್ಥೆ ಒಂದೇ ಎಲ್ಲ ಕೊಡಲ್ಲ, ಅವ್ರ ಪಾತ್ರ ಕೂಡ ಅವ್ರದ್ದು ಕೂಡ ಒಂದು 50% ಪ್ರತಿ ಕಾರ್ಯಕ್ರಮ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಅರ್ಧ ಹಂಗೆ ಅರ್ಧ. ಮತ್ತೆ ಈಗ ರೇಷ್ಮೆ ಆ ತರ ಏನಾರ ಬೆಳಿತೀರಾ ಸರ್ ನೀವು? ರೇಷ್ಮೆ ನಮ್ಮದೇ ನಾವು ಎಂಕರೇಜ್ ಮಾಡ್ತಿಲ್ಲ, ಅವ್ರು ರೈತರು ಸ್ವಂತ ಮಾಡ್ಕೊಂತಾರೆ. ನಾವು ಮಾಡೋದೆಲ್ಲ ಇವ ನವಧಾನ್ಯಗಳು, ಹುಳ್ಳಿ, ಹೆಸರು, ಅಲಸಂದಿ, ಜೋಳ, ಸಜ್ಜೆ, ಮತ್ತೆ ಒಂದು ಗಿಡ, ಹಣ್ಣಿನ ಗಿಡ, ಇವೇ ಮೇನ್. ಸರ್ ಒಳ್ಳೆ ಮಾಹಿತಿ ಕೊಟ್ಟರೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.